ಎಲ್ರಿಗೂ ನಮಸ್ಕಾರ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಾರಿಕಾ ಕನ್ನಡ ಬ್ಲಾಗ್ಸ್ಗೆ. ಸೊ ನಾನಿವತ್ತು ಈವ್ನಿಂಗಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಟೆಂಪಲ್ ಹೊರಟಿದ್ದೀವಿ. ನಾನು, ನಮ್ಮ ಹಸ್ಬೆಂಡು, ನನ್ನ ಮಗು ಎಲ್ಲರೂ ಬೆಂಗಳೂರಿಂದ ಅಪ್ಪ ಮನೆಗೆ ಅಂತ ಬಂದಿದ್ವಿ. ಸೊ ಸಮ್ಮರ್ ವೆಕೇಶನ್ ಅಲ್ವಾ, ನಾವಂತೂ ಸಮ್ಮರ್ ವೆಕೇಶನ್ ವೆಯ್ಟ್ ಮಾಡ್ತಾ ಇರ್ತೀವಿ, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಸೊ ಇವತ್ತು ಅಪ್ಪ ಅಮ್ಮನ ಕರ್ಕೊಂಡು ಒಂದು ಟೆಂಪಲ್ ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರ, ಅಂದರೆ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ನಮ್ಮದು ಕೇಮ್ದೊಡ್ಡಿ ಅಂತ ಒಂದು ಚಿಕ್ಕ ಹಳ್ಳಿ. ಸೊ ಅಲ್ಲಿಂದ 41 ಕಿಲೋಮೀಟರ್ಸ್ ಇದೆ ಟೆಂಪಲ್. ನಾವಿವಾಗ ಹೋಗ್ತಾ ಇರೋದು ಹಾರ್ಡ್ಲಿ 45 ಮಿನಿಟ್ಸ್ ಜರ್ನಿ ಗೈಸ್. ನೀವೆಲ್ಲರೂ ಕೇಳಿರ್ಬೋದು ಫೇಮಸ್ ಟೆಂಪಲ್ಲು ಚನ್ನಪಟ್ಟಣ ಹತ್ರ ಚೌಡೇಶ್ವರಿ ಟೆಂಪಲ್. ಸೊ ನಾವು ಯಾವತ್ತೂ ಹೋಗಿರಲಿಲ್ಲ, ನಾವು ಯಾವತ್ತೂ ಹೋಗಿರಲಿಲ್ಲ, ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಇವರಿಗೂ ಅಪ್ಪ ಅಮ್ಮಂಗೂ ಟೆಂಪಲ್ ತೋರ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು, ಅಪ್ಪ ಅಮ್ಮ, ಹಸ್ಬೆಂಡು, ನನ್ನ ಮಗ ಎಲ್ಲರೂ ಹೋಗ್ತಾ ಇದ್ದೀವಿ. ಹಾಯ್ ಮಾಡೋಕ್ಕಲ್ಲ. ಇವ್ರು ನಮ್ಮಮ್ಮ ಗೈಸ್, ಹಾಗೆ ಇವ್ರು ನಮ್ಮಪ್ಪ. ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಿದ್ದಾರೆ. ಸೊ ಅವ್ರು ಆಮೇಲೆ ಡ್ರೈವ್ ಮಾಡ್ತಾರೆ. ಫೈನಲಿ ರೀಚ್ ಆಗ್ತಿದ್ದೀವಿ ಗೈಸ್. ಇನ್ನು 1 ಮಿನಿಟ್ ಇಲ್ಲಿಂದ. ಆಲ್ರೆಡಿ ಆಲ್ಮೋಸ್ಟ್ 6:30 ಆಗೇ ಹೋಯ್ತು. ತುಂಬ ಲೇಟ್ ಆಯ್ತು ಅನ್ಸುತ್ತೆ, ಕತ್ಲೆ ಆಗ್ತಿದೆ. ಸೊ ಹತ್ತಾನೆ ನಮ್ಮ ಮನೆಯಿಂದ ಇಲ್ಲಿಗೆ ತುಂಬ ಹತ್ರ. ನಾವು ಸ್ವಲ್ಪ ಲೇಟಾಗೇ ಹೊರಟ್ವಿ, ಯಾಕಂದರೆ ಯಾವಾಗಲೂ ಆ ದೇವಸ್ಥಾನದಲ್ಲಿ ರಶ್ ಇದ್ದೇ ಇರುತ್ತೆ, ದರ್ಶನ ಸರಿಯಾಗಿ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಹೊರಟ್ವಿ ಇವತ್ತು. ಆಬ್ವಿಯಸ್ಲಿ 9 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತಂತೆ. ಸೊ ನೋಡೋಣ ಗೈಸ್, ಅಲ್ಲಿ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಟೆಂಪಲ್ ರೀಚ್ ಆಗಿದ್ದೀವಿ ಗೈಸ್. ನೋಡಿ ಇಲ್ಲೆಲ್ಲ ಎಷ್ಟು ಕಾಯಿ ಕಟ್ಟಿದ್ದಾರೆ. ತುಂಬ ಸಾವಿರಾರು ಜನ ಇದನ್ನು ಹರಕೆಕಾಯಿ ಅಂತ ಹೇಳ್ತಾರೆ ಗೈಸ್. ತುಂಬ ಜನ ಕಾಯಿ ಕಟ್ತಾರೆ ಪ್ರತಿ ಭಾನುವಾರ, ಮೇ ಬಿ 7 ಭಾನುವಾರ ಈ ಕಾಯಿನ ಕಟ್ಟೋದ್ರಿಂದ ಅವ್ರ ಹರಕೆ ಫಲಿಸುತ್ತೆ ಅಂತ ಅವ್ರ ನಂಬಿಕೆ. ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಇದನ್ನು ನೋಡಿದ ತಕ್ಷಣ ನನಗೆ ಗೂಸ್ ಬಂಪ್ಸ್ ಬಂದ್ಬಿಡ್ತಿದೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದೆ ದೇವಿ ಮೂರ್ತಿ ಮಾತ್ರ. ಇದು ಪಂಚಲೋಹದಿಂದ ಆಗಿರೋ ದೇವಿ ಮೂರ್ತಿ. ಇದು ತುಂಬಾ ಚೆನ್ನಾಗಿದೆ. ಕಾರ್ ಡ್ರೈವಿಂಗಲ್ಲಿ ಬ್ಯುಸಿ ಇದ್ರು, ಸೊ ಇವಾಗ ಸಿಕ್ಕಿದ್ದಾರೆ ನೋಡಿ. ಇವ್ರು ನಮ್ಮ ಹಸ್ಬೆಂಡ್. ಆಲ್ರೆಡಿ ಹೇಳಿದ್ದೀನಿ ಅಜಯ್ ಅಂತ. ಹಾಯ್ ಮಾಡಿ. ಯಾವತ್ತಾದ್ರೂ ಬಂದಿದ್ದೀರಾ ಈ ಕಡೆ? ಫಸ್ಟ್ ಟೈಮ್ ಬರ್ತಾ ಇರೋದು. ಚೆನ್ನಾಗಿದೆ ದೇವಸ್ಥಾನ, ನೋಡಿದ ತಕ್ಷಣ ತುಂಬಾ ಚೆನ್ನಾಗಿದೆ. ಎದುರುಗಡೆನೆ ದೇವ್ರು ಕಾಣಿಸುತ್ತೆ. ಆಯ್ತು ಬನ್ನಿ ಹೋಗೋಣ. ಇವಾಗ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ. ಚಂದ್ರಭಾವ ಅಪಾಂ ಪುಷ್ಪಂ ವಿಶ್ವವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯ ಏವಂ ವೇದ ಯೋಪಾಂ ಆಯತನಂ ವೇದ ಆಯತನವಾನ್ ಭವತಿ ಯೋ ವೇದ ಆರೋಗ್ಯಪ್ರೇಕ್ಷೋ ವೇದಾಂತೇ ಚತುರ್ಶತಃ ತಸ್ಯ ಪ್ರಭುತಿರಸ್ಯ ಯತ್ತರಸ್ಯ ಮಹೇಶ್ವರಿಃ ಓಂ ಶ್ರೀ ಮಹಾದೇವ್ಯೈ ನಮಃ ವೀರೋತ್ತಮಂತ್ರಸ್ವಾಮಿ ನಮಃ. ನಮ್ಮ ಅದೃಷ್ಟಕ್ಕೆ ರಶ್ ಇಲ್ಲ ಗೈಸ್. ಏನಮ್ಮ ಏನಮ್ಮ ಅದ್ರೊಳಗಡೆ ಹೋಗ್ತೀವಿ? ಇಲ್ಲಮ್ಮ ಅದ್ರೊಳಗಡೆ ಬೊಂಬೆ ಎಲ್ಲ ಇರಲ್ಲ. ಯಾವ್ದ್ರೊಳಗಡೆ ಹೋಗ್ತೀಯ?
ಹೋಗೋಣ ಇರು ಡಾಯಿ ಎಲ್ಲ ಬರಲಿ. ಇಲ್ಲೇನೋ ಎಕ್ಸಿಬಿಷನ್ ಥರ ಮಾಡಿದ್ದಾರೆ, ಕೇಜ್ ಥರ ಏನೋ ಮಾಡಿದ್ದಾರೆ. ಮೇ ಬಿ ಒಳಗಡೆ ಮ್ಯೂಸಿಯಂ ಇದೆ ಅನಿಸುತ್ತೆ. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಪರಂಪರೆ ಅನಾವರಣ ಅಂತ. ಸೊ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಸರ್ವಜ್ಞ ಕನಕದಾಸರು, ಇದು ಅದು ಪುರಂದರದಾಸರು. ನೋಡಿ, ಒನಕೆ ಓಬವ್ವ ಕಿಂಡಿಯಿಂದ ಬರೋ ಶತ್ರುಗಳನ್ನೆಲ್ಲ ಹೇಗೆ ಹೊಡೆದಾಕ್ತಿದ್ರು ಅಂತ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಹೊಡೆದಾದ್ಮೇಲೆ ಹೆಂಗ್ ಸತ್ತು ಬಿದ್ದಿದ್ದಾರೆ ಅನ್ನೋದು ತೋರಿಸಿದ್ದಾರೆ. ತುಂಬಾ ಕ್ಯೂಟ್ ಆಗಿದೆ ಇದು. ಚಿನ್ನು ಇಲ್ಲಿ ನೋಡು, ಬಸವಣ್ಣನವ್ರು ಪಾಠ ಮಾಡ್ತಿರೋದು. ಇವರು ಬಸವಣ್ಣನವರು ನೋಡಿ, ಬಸವಣ್ಣನವರು ಅಕ್ಕ ಮಹಾದೇವಿ ಮತ್ತು ಜೇಡರ ದಾಸಿಮಯ್ಯರೊಂದಿಗೆ ತನ್ನ ಶರಣರಿಗೆ ಪ್ರವಚನ ಮಾಡುತ್ತಿರುವ ದೃಶ್ಯ. ಬಸವಣ್ಣವರು ಮತ್ತು ಅಕ್ಕ ಮಹಾದೇವಿಯವ್ರ ಜೊತೆ ನೋಡಿ ಇಲ್ಲಿ ಪಾಠ ಮಾಡ್ತಿದ್ದಾರೆ. ಅಜ್ಜು ಅಜ್ಜು ಇಲ್ಲಿ ಯಾರನ್ನ ಒಬ್ರನ್ನ ನೇಣು ಹಾಕ್ತಿದ್ದಾರೆ, ಯಾಕ್ರಿ? ಯಾರದು? ಮೀಸೆ ಮರಿಯಪ್ಪ. ಅಯ್ಯೋ, ಏನೋ ಸ್ಟೆಪ್ಸ್ ಇದೆ, ಲೆಟ್ಸಿ ಏನಿದೆ ಅಂತ. ನಮಸ್ಕಾರ ಮಾಡಿ, ಅವ್ರಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಅವ್ರು ನಮಸ್ಕಾರ ಮಾಡ್ತಿದ್ದಾರೆ, ಸೊ ಇವನು ನಮಸ್ಕಾರ ಮಾಡ್ತಿದ್ದಾನೆ. ಇಲ್ಲೇನೋ ಇದೆ ಗೈಸ್. ವಾವ್, ನೈಸ್. ಓ, ದೇವ್ರ ಮೂರ್ತಿಗಳು, ಸರಸ್ವತಿ, ಲಕ್ಷ್ಮಿ. ಚಿನ್ನು ಮಾಮಿ, ಇದು ಶೈಲಾಪುತ್ರಿ. ಶೈಲಾಪುತ್ರಿ ಇದು ನವದೇವತೆಗಳ. ಅದೇ ಇದು ನವರಾತ್ರಿದಲ್ಲಿ ಒಂದೊಂದು ದೇವಿ ಹೆಸರು ಮಾಡಿದ್ದಾರೆ. ಅಷ್ಟೇ ಶೈಲಾಪುತ್ರಿಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಅಂತ ಬೋರ್ಡ್ ಹಾಕಿದ್ದಾರೆ. ಎದುರುಗಡೆನೆ ನಮ್ಮ ಶಿವಪ್ಪ ಕಾಣಿಸ್ತಾ ಇದ್ದಾರೆ. ಲೆಟ್ಸ್ ಸಿ ಹೇಗಿದೆ ಒಳಗಡೆ ಅಂತ. ವಾವ್, ಕೈಲಾಸ ಥರ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ನಮ್ಮ ನಂದಿ ಇಲ್ಲೇ ಕೂತಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ಗೈಸ್. ನಾನಂತೂ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ಸೀರಿಯಸ್ಲಿ ನಂಗೆ ತುಂಬಾ ಖುಷಿ ಆಗ್ತಿದೆ. ನೋಡಿ, ನಮ್ಮ ಪಾರ್ವತಿ ಮತ್ತು ನಮ್ಮ ಗಣೇಶ್ ಅವರು ಇಲ್ಲೇ ಕೂತಿದ್ದಾರೆ. ಸುಬ್ರಹ್ಮಣ್ಯ ಅವರು ಅಲ್ಲಿ ನಿಂತಿದ್ದಾರೆ. ಹಾಗೆ ಅಲ್ಲಿ ಶಿವಲಿಂಗ ಇದೆ, ನಮಸ್ಕಾರ ಮಾಡಿಕೊಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಏನೋ ಪಾತಾಳದಲ್ಲಿ ಗುಹೆಯಲ್ಲಿ ಇದೀವೇನೋ ಅನ್ನೋ ಫೀಲ್ ಕೊಡ್ತದೆ. ಕ್ರೇಜಿ. ನೋಡಿ, ಹಳ್ಳಿ ಥೀಮಲ್ಲಿ ಮಾಡಿದ್ದಾರೆ ಇದನ್ನ. ಇಲ್ಲಿ ಯಾರೋ ಕುಂಬಾರರು ಮಡಿಕೆ ಮಾಡ್ತಿದ್ದಾರೆ. ಕುಂಬಾರನ ವೈಫ್ ಅನ್ಸುತ್ತೆ. ನೋಡಿ, ಹೆಲ್ಪ್ ಮಾಡ್ತಿದ್ದಾರೆ ಅವರು. ಇಲ್ಲೊಂದು ಪುಟ್ಟ ಮನೆ, ತುಂಬ ಜಾನಪದ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ನಮ್ಮ ಹಳೆ ಕಾಲದ ಪದ್ಧತಿ ಎಲ್ಲ ಇಟ್ಟಿದ್ದಾರೆ. ನೇಕಾರರು ಇಲ್ಲಿ ಸೀರೆ ನೇಯ್ತಿದ್ದಾರೆ. ಇವ್ರನ್ನ ಮಾತಾಡ್ಸೋಣ ಅಂದರೆ ಇವ್ರು ಮಾತಾಡಲ್ಲ. ನೋಡಿ, ಚೆನ್ನಾಗಿ ನೇಯ್ದು ಇಟ್ಟಿದ್ದಾರೆ ಆಲ್ರೆಡಿ. ನಮಗೆ ಕೊಡಲ್ಲ ಅನ್ಸುತ್ತೆ ಈ ಸೀರೆಗಳನ್ನ. ನೋಡಿ, ನಮಗಿದೆಲ್ಲ ಇಂಟ್ರೊಡಕ್ಷನ್ನು ಇರೋದಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವರು ಹೆಲ್ಪ್ ಮಾಡ್ತಿದ್ದಾರೆ ಅವ್ರ ಹಸ್ಬೆಂಡ್ಗೆ. ಪಾಪು, ನೀನ್ ಫ್ಯಾನ್ಸಿ ಡ್ರೆಸ್ ಹಾಕಿದ್ದಲ್ಲ ಅಶೋಕ ಚಕ್ರವರ್ತಿ. ಹಾ, ಅವರೇ ಇವರು. ಏನಮ್ಮ ಅದು? ಏನ್ ಹೇಳ್ತಾರಮ್ಮ? ಮೌರ್ಯ ರಾಜವಂಶದ ಹೇಳು.
ಶಾಲೆ ಒಂದು ಬಸ್ ಇದ್ದಾವಲ್ಲ ಕಳಿಂಗ ಯುದ್ಧದ ನಂತರ ಹಾ ಓಕೆ ಬೇಬಿ ಥ್ಯಾಂಕ್ ಯು. ಸ್ಟಾರ್ಟ್ ಮತ್ತೆ ಹಂಗಾರಿಗಳು ಚಿನಿ ಅವ್ರನ್ನ ಶಿಲ್ಪಿಗಳಂತ ಕರೀತಾರೆ. ನೋಡಿ ಇಲ್ಲಿ ಶಿಲೆಯನ್ನು ಕೆತ್ತುತ್ತಿದ್ದಾರೆ. ಇದನ್ನ ಏನ್ ಮಾಡ್ತಾರೆ ಚಿನಿಲಿ ಹಸಿ ರುಬ್ತಾರಲ್ಲ ಅದು ಅಮ್ಮ ಭತ್ತ ಕುಟ್ತಿದಾರೆ, ಬಾ ನಿನ್ ಫ್ರೆಂಡ್ಸ್. ಅಮ್ಮ ಬಾರಮ್ಮ ಇಲ್ಲಿ, ನೀನು ಸೇರ್ಕೊಂಡು ಕುಟ್ಟು ಬಾರಮ್ಮ. ಅಡಿಗೆ ಮನೆ ಹೆಂಗಿದೆ, ಅಲ್ಲಿ ಅಡಿಗೆ ಮಾಡ್ಕೊಡ್ತಾರೆ, ಅಲ್ಲಿ ಊಟ ಕೊಡ್ತಾರೆ, ಇಲ್ಲ ಊಟ ತಿನ್ಸ್ತಾರೆ. ಸ್ವೀಟ್ಸ್ ಅಂಗಡಿಗೆ ಬಂದಿದ್ದೀವಿ, ಏನ್ ತಿನ್ನೋಣ? ಸ್ವೀಟ್ಸ್ ತಿನ್ನೋಣ. ಯಾವ ಸ್ವೀಟ್ ಬೇಕು ತಗೋ. ಮುಟ್ಬಾರ್ದು ಅದೆಲ್ಲ. ಅವನು ಸ್ವೀಟ್ ಅನ್ಕೊಂಡು ತಗೊಂಡಿದ್ದಾನೆ. ಮೈಸೂರು ಬೇಡರ ಕಣ್ಣಪ್ಪ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚಲೋ. ಸೊ ಎಕ್ಸಿಬಿಷನ್ ಮುಗೀತು ನೋಡಿ, ಇದು ಎಕ್ಸಿಟ್. ದಾರಿ ಹುಡ್ಕೋದ್ರಲ್ಲೇ ಕಷ್ಟ ಆಯ್ತು ಗೈಸ್. ನಾವು ಎಕ್ಸಿಬಿಷನ್ ಹೋಗಿದ್ದು ಟಿಕೆಟ್ ಪ್ರೈಸು ಒಬ್ಬರಿಗೆ 50 ರುಪೀಸು. ಆ್ಯಕ್ಚುಲಿ ಮೋಸ ಇಲ್ಲ, ಪರ್ ಹೆಡ್ 50. 15 ಇಯರ್ಸ್ ಬಿಲೋ ಮಕ್ಕಳಿಗೆ ಫ್ರೀ ಇರುತ್ತೆ. ತುಂಬ ಚೆನ್ನಾಗಿತ್ತು ಗೈಸ್, ತುಂಬಾ ದೊಡ್ಡದಾಗಿದೆ. ಅದು ಆ್ಯಕ್ಚುಲಿ ನೋಡೋಕ್ಕೆ ಹೊರಗಡೆಯಿಂದ ತುಂಬ ಚಿಕ್ಕದು, ಏನೋ ಒಂದು 4 ಸ್ಟ್ಯಾಚ್ಯೂ ಇಟ್ಟಿರ್ತಾರೆ ಅಂದ್ಕೊಂಡ್ವಿ. ಒಳಗಡೆ ಹೋದಾಗ ಗೊತ್ತಾಯಿತು ಮುಗಿತಾನೆ ಇಲ್ಲ. ನಾವು ಎಕ್ಸಿಟ್ ಹುಡ್ಕೊಂಡು ಸಾಕಾಯಿತು, ಅಷ್ಟು ದೊಡ್ಡದಿದೆ. ಎಕ್ಸಿಬಿಷನ್ ಮಿಸ್ ಮಾಡಬೇಡಿ, ಇಲ್ಲಿ ಬಂದಾಗ ಚೆನ್ನಾಗಿದೆ ಮಾತ್ರ. ನಮ್ಮ ಹಳೆ ಕಾಲದ ಹಿಸ್ಟ್ರಿ, ರಾಜರು ಪ್ರತಿಯೊಬ್ಬರೂ ನೋಡ್ಬೋದು. ಫೈನಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಗೈಸ್. ಆ್ಯಕ್ಚುಲಿ ಬೆಸ್ಟ್ ಟೈಮ್ ಅಂದರೆ ನೈಟ್ ಟೈಮ್ ಬರೋದೇ ಬೆಟರ್ ಅನಿಸ್ತು. ಬೆಳಗ್ಗೆ ಬಂದಿದ್ರೆ ಯೂಶ್ವಲಿ ರಶ್ ಇರ್ತಾರೆ, ಇಲ್ಲ ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ, ತುಂಬ ಕಸಿ ಅನಿಸ್ಬಿಡುತ್ತೆ. ಸೊ ಈ ಟೈಮಲ್ಲಿ ಬರೋದ್ರಿಂದ ಸೀರಿಯಸ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ನಾವಿವಾಗ ಹೊರಡ್ತಾ ಇದ್ದೀವಿ, ಮುಂದೆ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಅಮ್ಮ ದೇವಸ್ಥಾನ ದರ್ಶನ ಎಲ್ಲ ಮುಗೀತು, ಬಂದು ಕುತ್ಕೊಂಡ್ವಿ. ಅಮ್ಮ ಎಕ್ಸಿಬಿಷನ್ ಹೋಗಿದ್ವಲ್ಲ, ಹೇಗನ್ನಿಸ್ತು? ಸೂಪರ್ ಆಗಿತ್ತಮ್ಮ. ಓ ನೋಡಿ ಗೈಸ್, ನನ್ನ ಮಗ ಎಲ್ಲಿದ್ರು ನಾಯಿ ಬೆಕ್ಕು ಏನು ಬಿಡಲ್ಲ ಅವನು. ಇವಾಗ ಇದು ಬಿಟ್ಟು ಬರಲ್ವಂತೆ ಅವನು ಮನೆಗೆ. ಇಷ್ಟು ಹೋಗೋಣ ಮನೆಗೆ, ತೊಗೊಂಡೋಗೋಣ ಅದನ್ನ. ಹಲೋ ಏನಾದ್ರ ಹೆಸರು? ಹಾಯ್. ಬಾಯ್ ಮಾಡ್ಬೇಡ, ಹೋಗೋಣ. ಬಾಯ್ ಮಾಡ್ಬೇಡಿ, ಇಟ್ಸ್ ಓಕೆ. ಅದು ಅವ್ರಮ್ಮ ಎಲ್ಲೋದ್ರಮ್ಮ ಅವ್ರಮ್ಮ? ಅದು ಹೋಗುತ್ತೆ ಬಿಡಮ್ಮ, ಅದು ಗೊತ್ತಿರುತ್ತೆ. ಗೈಸ್ ದರ್ಶನ ಎಲ್ಲ ಆಯಿತು, ಊಟ ಆಯಿತು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಆ್ಯಕ್ಚುಲಿ ಫುಡ್ 3 ಟೈಮ್ಸು ಕೊಡ್ತಾರಂತೆ, ಅನ್ನದಾಸೋಹ. ತುಂಬ ಚೆನ್ನಾಗಿತ್ತು ಮಾತ್ರ. ಇವಾಗ ಆಲ್ರೆಡಿ ಟೈಮ್ 8:15 ಆಯಿತು, ಹೊರಡೋ ಟೈಮ್ ಆಯಿತು. ನಾನು ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನಿಮಗೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಗೈಸ್. ಥ್ಯಾಂಕ್ ಯು.